ಬನ್ನಿ ವೀಕ್ಷಕರೇ, ಈಗ ಈ ಒಣಕೆಮ್ಮಿಗೆ ಒಂದು ಲೇಹವನ್ನು ನಾನು ತಯಾರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೀರಿಗೆ, ಅರಿಶಿಣದ ಪುಡಿ, ಒಣಶುಂಠಿಯ ಪುಡಿ, ಕರಿಮೆಣಸಿನಕಾಳು ಹಾಗೂ ಬೆಲ್ಲ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲು ಕುಟಾಣಿಗೆ ಜೀರಿಗೆ, ಕಪ್ಪು ಮೆಣಸಿನಕಾಳು ಹಾಗೂ ಬೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ನಾವು ಪುಡಿ ಮಾಡ್ಕೊಳ್ಬೇಕು. ಈಗ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಅರ್ಧ ಚಮಚದಷ್ಟು ಮೆಣಸಿನಕಾಳು ಮತ್ತು 1 ಟೀ ಸ್ಪೂನಷ್ಟು ಬೆಲ್ಲ. ಇಷ್ಟನ್ನು ನಾವು ಹಾಕ್ಕೊಂಡ್ಬಿಟ್ಟು ಫಸ್ಟು ಪುಡಿ ಮಾಡ್ಕೊಳ್ಬೇಕು. ಇದೇ ಸಮಯದಲ್ಲಿ ನಾವೀಗ ಒಂದು ಸ್ವಲ್ಪ ಈ ಒಣಶುಂಠಿಯ ಪುಡಿಯನ್ನು ಹಾಕ್ಬೇಕು. 1/4 ಚಮಚದಷ್ಟು ಒಣಶುಂಠಿಯ ಪುಡಿ ಮತ್ತು 1 ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕಬೇಕು. ಈಗ ಇದನ್ನು ಕೆಲವರು ಹಾಲಿನಲ್ಲಿ ಕೂಡ ಹಾಕಿ ಇದನ್ನು ಕುಡಿತಾರೆ. ಈ ರೀತಿಯಾಗಿಯೂ ನೀವು ಕುಡಿಬೋದು. ಹಾಲಿನಲ್ಲಿ 1 ಟೀ ಸ್ಪೂನಷ್ಟು ಈ ಮಿಶ್ರಣವನ್ನು ತೆಗೆದುಕೊಂಡು ಅದನ್ನು ಹಾಕಿ ರಾತ್ರಿ ಹೊತ್ತಿನಲ್ಲಿ ಹಾಗೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಾಗೂ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನೀವು ಇದನ್ನು ತಗೊಳ್ಬೋದು. ಹಾಲಿನಲ್ಲಿ ಕೂಡ ನೀವು ಸೇವಿಸ್ಬೋದು. ಇಲ್ಲಪ್ಪ ಅಂತಂದರೆ ಹಾಗೇ ಇದನ್ನು ಉಂಡೆ ಥರ ಮಾಡಿಕೊಂಡು ನೀವು ಚಿಕ್ಕ ಚಿಕ್ಕ ಮಾತ್ರೆಗಳ ರೂಪದಲ್ಲಿ ಕೂಡ ನೀವು ಬೆಳಿಗ್ಗೆ ತಿಂಡಿ ಆದ ನಂತರ ಇದನ್ನು ಸೇವಿಸ್ಬೋದು. ನೋಡಿ, ಇದನ್ನು ನಾವು ಹಾಲಿನಲ್ಲಿ ಹಾಕ್ಕೊಂಡಾಗ ತಿಂಡಿ ಮಾಡೋಕ್ಕಿಂತ ಮುಂಚೆ ಹಾಗೂ ರಾತ್ರಿ ಊಟ ಆದ ನಂತರ ನಾವು ಸೇವಿಸಬೇಕು. ಅದೇ ನಾವು ಈ ಗುಳಿಗೆಗಳನ್ನು ಮಾಡಿದಾಗ ತಿಂಡಿ ತಿಂದ ನಂತರ ನಾವು ಇದನ್ನು ತಗೊಳ್ಬೇಕಾಗತ್ತೆ. ದಿವಸಕ್ಕೆ 2 ಬಾರಿ ತೆಗೆದುಕೊಂಡ್ರೆ ಸಾಕು ಊಟ ಆದ ನಂತರ. ಸೊ ಈ ರೀತಿಯ ಒಂದು ಪೇಸ್ಟ್ ಏನಿದೆ ಅದು ಸಿದ್ಧವಾಗಿದೆ. ಈಗ ಇದು ರೆಡಿ ಆಗಿದೆ. ಈ ರೀತಿ ಇದು ರೆಡಿ ಆಗುತ್ತೆ. ಇದನ್ನು ನೀವು ಸಣ್ಣ ಸಣ್ಣ ಮಾತ್ರೆಗಳ ರೂಪದಲ್ಲಿ ಗುಳಿಗೆ ಥರ ಮಾಡಿಕೊಂಡು ಇದನ್ನು ನಾವು ಸೇವಿಸ್ಬೋದು. ಇದು ತುಂಬ ಉಪಯೋಗಕಾರಿ. ಪರ್ಟಿಕ್ಯುಲರ್ ಆಗಿ ನಾವು ಇವತ್ತಿನ ಈ ಒಣಕೆಮ್ಮಿಗೆ ಮಾತಾಡ್ತಾ ಇದ್ದೀವಿ. ಅದು ತುಂಬ ಒಳ್ಳೆಯ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಮನೆಯಲ್ಲಿ ಪ್ರಯತ್ನಿಸಿ. ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡುವಾಗ ಸಣ್ಣ ಮಾತ್ರೆಯ ರೂಪದಲ್ಲಿ ಮಾಡಿ ಅದನ್ನು ಕೊಡ್ಬೋದು ನೀವು. ಆದಷ್ಟು ಇದು ಹೆಚ್ಚು ಪುಡಿ ನೀವು ಚೆನ್ನಾಗಿ ಜಜ್ಕೊಂಡು ಅದನ್ನು ಪುಡಿಯ ಏನು ರೂಪ ಇದೆ, ಈಗ ಜೀರಿಗೆಯನ್ನು ನಾವು ಹಾಗೆ ಇಲ್ಲಿ ಯೂಸ್ ಮಾಡಿದ್ದೀವಿ, ಆದಷ್ಟು ಪುಡಿಯನ್ನು ಯೂಸ್ ಮಾಡಿ ಮಕ್ಕಳಿಗೆ ನೀವು ಕೊಟ್ಟರೆ ಅದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಈಗ ವೀಕ್ಷಕರೇ, ಒಣ ಕೆಮ್ಮಿಗೆ ಈ ನಾವು ಕರಿಮೆಣಸಿನಕಾಳು ಹಾಗೂ ಜೀರಿಗೆ ಹಾಗೂ ಒಣಶುಂಠಿಯ ಪುಡಿಯಿಂದ ಮಾಡಿದಂಥ ಒಂದು ಮಿಶ್ರಣ ಇದು ರೆಡಿಯಾಗಿದೆ. ಇದನ್ನು ಮನೆಯಲ್ಲಿ ಉಪಯೋಗಿಸಿ ಇದರ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ನೀವು ಪಡ್ಕೊಳ್ಬಹುದು. ಒಣಕೆಮ್ಮು ನಿವಾರಣೆಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಅರಿಶಿನ, ಒಣಶುಂಠಿ ಪುಡಿ, ಕರಿಮೆಣಸಿನಕಾಳು ಮತ್ತು ಬೆಲ್ಲ. ತಯಾರಿಸುವ ವಿಧಾನ: ಕುಟಾಣಿಗೆ 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳುಮೆಣಸು, 1 ಚಮಚ ಬೆಲ್ಲ ಹಾಕಿ ಜಜ್ಜಿಕೊಳ್ಳಿ. ಜಜ್ಜಿಕೊಂಡ ಮಿಶ್ರಣಕ್ಕೆ 1/4 ಚಮಚ ಒಣಶುಂಠಿ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಮತ್ತೊಮ್ಮೆ ಜಜ್ಜಿಕೊಂಡ್ರೆ ಒಣಕೆಮ್ಮು ನಿವಾರಣೆಗೆ ಮನೆ ಔಷಧ ಸಿದ್ಧ.